ಎಲ್ಲ ದಾಳಂಬ್ರೆ ಬೆಳೆಗಾರರಿಗೆ ನಮಸ್ಕಾರಗಳು. ನಾವಿವತ್ತು ನಮ್ಮ ಮಹೇಶ್ ಸರ್ ಜೊತೆ ಇದ್ದೀವಿ ಇವತ್ತು ದಾಳಂಬ್ರೆ ತೋಟ ವೀಕ್ಷಣೆ ಮಾಡೋದಕ್ಕೆ. ಈ ತೋಟದ ಬಗ್ಗೆ ಮಹೇಶ್ ಸರ್ ಅವ್ರು ಖುದ್ದಾಗಿ ಅವ್ರ ಬಾಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ಥರ ಇದೆ ಅಂತೇಳಿ. ಇದು ಆಲ್ರೆಡಿ ಇಟ್ರಲ್ಲಿ ಮಾಡಿ ಒಂದು 100 ದಿನ ಆಗಿದೆ ಸ್ನೇಹಿತರೆ. ಮಹೇಶ್ ಸರ್ ನಮಸ್ತೆ. ನಮಸ್ತೆ ಸರ್. ಈ ದಾಳಿಂಬೆ ತೋಟ ನೋಡ್ಬೋದು ನೀವು. ಇದಕ್ಕೆ ನಾವು ಒಂದು 30 ದಿನಗಳ ಹಿಂದೆ ವಿವಾ ಮಾರ್ಟ್ ಪ್ರಾಡಕ್ಟ್ಗಳಾದಂತಹ ಡೆವಲಪರ್, ಕಿಸಾನ್ ಕಿಂಗ್ ಮತ್ತು ಕಿಸಾನ್ ಕಿಂಗ್ ಗ್ರೋತನ್ನು ಸ್ಪ್ರೇ ಮಾಡೋದಕ್ಕೆ ಹೇಳಿದ್ವಿ. ಅದೇ ರೀತಿ ಡೆವಲಪರ್ನ ಡ್ರೆಂಚಿಂಗ್ ಮಾಡೋದಕ್ಕೆ ಹೇಳಿದ್ವಿ. ಈ ಮಾಡಿದ ಮೇಲೆ ಅವರಲ್ಲಿ ಏನಾಗಿದೆ, ಪ್ರತಿ ವರ್ಷ ಯಾವ ಥರ ಹೂವುಗಳು ಉದುರ್ತಾ ಇತ್ತು ಅದೆಲ್ಲ ಕಡಿಮೆ ಆಗಿ ಕಾಯಿ ಕಟ್ಟಿರೋದನ್ನು ನೀವೇ ನೋಡ್ಬೋದು. ಇಲ್ಲಿ ಒಂದೊಂದು ಗಿಡಕ್ಕೆ ನೀವು 4-5 ಬಾಕ್ಸ್ ಅಷ್ಟು ಕಾಯಿಗಳು ಇದೆ ಗಿಡದಲ್ಲಿ. ಸದ್ಯಕ್ಕೆ ಇಷ್ಟೊಂದು ಮಳೆ ಆದರೂ ಕೂಡ ಹೋದ ಒಂದು 15 ದಿನದಿಂದ ಸತತವಾಗಿ ಮಳೆ ಇದೆ. ಮಳೆ ಇದ್ದರೂ ಕೂಡ ಇಲ್ಲಿ ಈ ಪ್ಲಾಟ್ಗೆ ಬ್ಲೈಟ್ ಇನ್ಸಿಡೆನ್ಸಸ್ ಬಹಳ ಕಡಿಮೆ ಇದೆ. ಇದು ಮುದ್ದೇಬಿಹಾಳ ಅಂಥೇಳಿ ವಿಜಯಪುರ ಡಿಸ್ಟ್ರಿಕ್ಟಲ್ಲಿ ಬರುವಂಥದ್ದು. ಈ ಕಾಯಿಗಳನ್ನು ಇನ್ಮೇಲೆ ಸ್ವಲ್ಪ ನ್ಯೂಟ್ರಿಷನ್ ಕೊಟ್ಟರೆ ಇನ್ನೂ ಒಳ್ಳೆ ಸೈಜ್ ಬರುತ್ತೆ, ಆಮೇಲೆ ಒಳ್ಳೆ ಲಾಭ ಇವರು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಪ್ರತಿ ಗಿಡಕ್ಕೆ ಎಷ್ಟು ಕಾಯಿ ಕಟ್ಟಿದೆ ಸರ್? ಈಗ ಆರಾಮಾಗಿ 4 ಬಾಕ್ಸ್ ಕಾಯಿ ಅಂತೂ ಆರಾಮಾಗಿ ಬರುತ್ತೆ. ಅಂದ್ರೆ ನಿಮ್ಮ ಪ್ರಕಾರ 150-200 ಕಾಯಿ ಕಟ್ಟಿದೆ? 150ರಿಂದ 200. ಅದು ಕಾಯೆಲ್ಲ ಒಳಗಡೆ ಸ್ಟ್ರಕ್ಚರ್ ಮೇಲೆ ಇದೆ ಸರ್? ಇದೆ ಸರ್, ಹೌದು. ಸ್ಟ್ರಕ್ಚರ್ ಮೇಲೆ ಇದೆ. ನೀವು ಇಲ್ಲಿ ಕೂಡ ನೋಡ್ಬೋದು. ಪ್ರತಿಯೊಂದು ಕಾಯಿನೂ ಕಡ್ಡಿಯಿಂದಾನೇ ಹಚ್ಕೊಂಡು ಬಂದಿದೆ. ಅದು ಕಡ್ಡಿಯಿಂದಾನೇ ಹಚ್ಕೊಂಡು ಬಂದಿದೆ ಸರ್. ಬ್ಲೈಟ್ ಆಗಿದೆ ಸರ್. ಇಂಥ ಮಳೆ, ಸಿಕ್ಕಾಪಟ್ಟೆ ಮಳೆ ಆಗಿದೆ. ಹುಲ್ಲಿನ ರಾಶಿ, ಹುಲ್ಲಿನ ಕಣಜ. ಹಾಂ ಸರ್. ಬ್ಲೈಟ್ ಬಹಳ ನೆಗ್ಲಿಜಿಬಲ್ ಇದೆ. ಹಾಂ ಸರ್. ಅಲ್ಲಲ್ಲಿ ಎಲ್ಲೋ ಒಂದೊಂದು ಕಡೆ ಸಿಗ್ತಾ ಇದೆ ಸರ್, ಬಟ್ ಕಂಟ್ರೋಲೇಬಲ್ ಕಂಡೀಷನ್ನಲ್ಲಿದೆ. ಸ್ವಲ್ಪ ಇದನ್ನೆಲ್ಲ ಅವರು ಕ್ಲೀನ್ ಮಾಡಿಕೊಂಡು ಸ್ಪ್ರೇ ಮಾಡಿದರೆ ಈಸಿಯಾಗಿ ಕಂಟ್ರೋಲ್ ಆಗುತ್ತೆ ಸರ್. ವಿವಾ ಮಾರ್ಟ್ ಪ್ರಾಡಕ್ಟ್ ಉಪಯೋಗಿಸಿ ಒಂದು ಒಳ್ಳೆ ರಿಸಲ್ಟ್ ತಾಂಡಿದ್ದೀರಾ ಸರ್ ನೀವು? ಸರ್ 100%. ನಿಮ್ಮ ಮಾರ್ಗದರ್ಶನ ಬೆಳೀತಿರುವಂಥ ದಾಳಂಬ್ರೆ ಬೆಳೆ ಇದು. ಹೌದು ಸರ್. ನೋಡ್ಬೋದು ಸ್ನೇಹಿತರೆ, ಅವ್ರು ಹೇಳಿದ ಮೇಲೆ ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡಿ ಹಾಂ ಸರ್ ಈ ಪ್ರಾಡಕ್ಟ್ ಅನ್ನ ಬಳಕೆ ಮಾಡಿದ್ರು. ಬಳಕೆ ಮಾಡಿದ ಮೇಲೂ ಅವ್ರ ಫೀಡ್ಬ್ಯಾಕ್ ಅನ್ನು ಹಂಚ್ಕೊಂಡ್ರು. ಸರ್ ಬಹಳ ಚೆನ್ನಾಗಿದೆ, ಬಂದು ನೋಡ್ರಿ ಇನ್ನೊಮ್ಮೆ ಅಂತ ಹೇಳಿ. ಆಕ್ಚುಲಿ ಈ ತರ ಮಳೆ, ಈ ತರ ಗಮ್ಮ ಬಂದಾಗ ಬ್ಲೈಟ್ ಡಿಸೀಸ್ ಬಂದು ತುಂಬಾ ಫ್ಲಾಟ್ಗಳು ಹೋಗ್ತವೆ ಸರ್. ಬಟ್ ಇಲ್ಲಿ ಕೂಡ ನೋಡ್ಬೋದು, ಗ್ರಾಸ್ ಲೆವೆಲ್ ತುಂಬಾ ಇದೆ, ಸಿಕ್ಕಾಪಟ್ಟೆ ಗ್ರಾಸ್ ಇದೆ. ಮತ್ತು ನೀರಿನ ಅಂಶ ಇದು ರಾತ್ರಿ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಿದೆ ಸರ್. ಆದರೂ ಕೂಡ ಕಾಯಿ ಒಂದು ಶೈನಿಂಗು ಎಲ್ಲೂ ಕೂಡ ಅಂತ ಬ್ಲೈಟ್ ಸಿಂಪ್ಟಮ್ಸ್ ಜಾಸ್ತಿ ಇಲ್ಲ ಸರ್. ನನ್ನ ಪ್ರಕಾರ ಒಂದು 10% ಇದ್ರೂ ಹೆಚ್ಚು ಸರ್. ಅಷ್ಟು ಇಲ್ಲ ಅಂತ ಹೇಳಕ್ಕೆ 10% ಅಷ್ಟೇ. ಬಿಲೋ 10% ಇದೆ ಸರ್ ಸದ್ಯಕ್ಕೆ. ಕಂಟ್ರೋಲೇಬಲ್ ಕಂಡೀಷನ್ ಅಲ್ಲಿ ಇದೆ. ಓಕೆ ಸರ್. ನೋಡಿ ಸ್ನೇಹಿತರೆ, ಯಾವ ಥರ ಕಾಯಿ. ಥ್ಯಾಂಕ್ ಯು ಸರ್. ಕಾಯಿ ಸ್ಟ್ರಕ್ಚರ್ ಮೇಲೆ ಕಟ್ಟಿದೆ. ಪ್ರತಿಯೊಂದು ಗಿಡ ತೋರಿಸಿ ನೋಡ್ರಿ. ಇಲ್ಲಿ ಗಿಡ 2 ಗಿಡನೇ ನೋಡಿ ಸಾಕು. ನೀವು ಇಡೀ ತೋಟ ಕೂಡ ನೀವು ನೋಡ್ಬೋದು. ಮುದ್ದೇಬಿಹಾಳ ಹತ್ರ ಬರುತ್ತೆ ಈ ತೋಟ. ಕನಿಷ್ಠ ಅಂದ್ರೆ ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೆ 200-250 ಕಾಯಿ ಮೇಲೆ ಕಟ್ಟಿದೆ ಸ್ನೇಹಿತರೆ. ನೋಡಿ ಯಾವ ಥರ ಕಟ್ಟಿದೆ ಕಾಯಿ. ಇಲ್ಲಿ ನೋಡಿ, ಇದು ಆಲ್ರೆಡಿ ಸೈಜ್ ಎಲ್ಲಿ ಬಂದಿದೆ, ಎಷ್ಟು ದೊಡ್ಡ ಸೈಜ್ ಬಂದಿದೆ. ಥ್ಯಾಂಕ್ ಯು ಮಹೇಶ್ ಸರ್. ಥ್ಯಾಂಕ್ ಯು ಸರ್.